ಹಲೋ ಮೈ ಡಿಯರ್ ಯೂಟ್ಯೂಬ್ ಫ್ಯಾಮಿಲಿ, ವೆಲ್ಕಮ್ ಬ್ಯಾಕ್ ಟು ನೀತಾ ಟ್ಯಾರೋ ರೀಡಿಂಗ್. ಇವತ್ತು ನಾನು ಯಾವ ವಿಚಾರದ ಬಗ್ಗೆ ರೀಡಿಂಗ್ ಮಾಡ್ತಾ ಇದ್ದೀನಿ ಅಂತ ಹೇಳಿದ್ರೆ, ನೀವು ಬೇಡ ಅಂತ ಹೇಳಿ ಬಿಟ್ಟೋದಂತಹ ವ್ಯಕ್ತಿ ಮರಳಿ ನಿಮ್ಮ ಲೈಫ್ಗೆ ಬರ್ತಾರ? ಅವ್ರಿಗೂ ನಿಮ್ಮ ನೆನಪು ಕಾಡ್ತಾ ಇದೆಯಾ? ನೀವು ಬೇಡ ಅಂತ ಬಿಟ್ಟೋದಂತಹ ವ್ಯಕ್ತಿ ಮರಳಿ ನಿಮ್ಮ ಜೀವನಕ್ಕೆ ಬರ್ತಾರಾ? ಅವ್ರಿಗೂ ನಿಮ್ಮ ನೆನಪು ಕಾಡ್ತಾ ಇದೆಯಾ, ಕಾಡುತ್ತಾ ಅನ್ನೋದೇ ಇವತ್ತಿನ ರೀಡಿಂಗ್ ಆಗಿರುತ್ತೆ. ಸಪೋಸ್ ನೀವು ಅವರಿಂದ ತುಂಬ ಮಾನಸಿಕವಾಗಿ ನೊಂದಿದ್ದೀರಿ, ಬರದೇ ಇಲ್ಲ ಅನ್ನುವ ರೀತಿ ಆ ವ್ಯಕ್ತಿ ಇರುವಂಥದ್ದಾಗಿರ್ಬೋದು, ಅಥವಾ ಬರದೇ ಇರೋದಕ್ಕೆ ಏನು ಅಷ್ಟೊಂದು ದೊಡ್ಡ ಸಮಸ್ಯೆ ಆಗಿದೆ ಅನ್ನೋದು ಇವತ್ತಿನ ರೀಡಿಂಗಲ್ಲಿ ನೋಡ್ಬೋದು. ಆ ವ್ಯಕ್ತಿಯ ಭಾವನೆ ಯಾವ ರೀತಿ ಇದೆ, ಆ ವ್ಯಕ್ತಿ ಯಾಕೆ ನಿಮ್ಮಿಂದ ದೂರ ಆದರು, ಆ ವ್ಯಕ್ತಿ ಮರಳಿ ನಿಮ್ಮ ಲೈಫ್ಗೆ ಬರ್ತಾರಾ ಅನ್ನೋದೇ ಇವತ್ತಿನ ರೀಡಿಂಗ್ ಆಗಿರುತ್ತೆ. ಎಂದಿನಂತೆ 3 ಕಾರ್ಡ್ಗಳನ್ನ ನಿಮ್ಮ ಮುಂದೆ ಇಟ್ಟಿದ್ದೀನಿ. 3 ಕಾರ್ಡ್ಗಳ ಮೇಲೆ 3 ಸ್ಟೋನ್ಗಳನ್ನ ಇಟ್ಟಿದ್ದೀನಿ. ಯಾವ ಸ್ಟೋನ್ ಇರುವ ಕಾರ್ಡ್, ಯಾವ ಕಾರ್ಡ್ ಇರುವ ಸ್ಟೋನ್ ನಿಮ್ಮ ಮನಸ್ಸಿಗೆ ತುಂಬಾನೇ ಹತ್ತಿರ ರೆಸೊನೇಟ್ ಆಗ್ತಾ ಇದೆ, ಆ ಒಂದು ಸ್ಟೋನ್ನ, ಆ ಒಂದು ಕಾರ್ಡ್ನ, ಆ ವ್ಯಕ್ತಿ ಹೆಸರನ್ನ 3 ಬಾರಿ ಹೇಳ್ತಾ ಈ ಒಂದು ಕಾರ್ಡ್ನ ಸೆಲೆಕ್ಟ್ ಮಾಡ್ಕೊಳ್ಬೇಕಾಗತ್ತೆ. ಆ ವ್ಯಕ್ತಿ ಹೆಸರನ್ನ 3 ಬಾರಿ ಹೇಳ್ಕೊಂಡು ಈ ಒಂದು ಕಾರ್ಡ್ನ ಸೆಲೆಕ್ಟ್ ಮಾಡ್ಕೊಳ್ರಿ. ಯಾವ ಕಾರ್ಡ್ ತಕ್ಷಣಕ್ಕೆ ಆ ವ್ಯಕ್ತಿಯ ಹೆಸರನ್ನ ಮನಸ್ಸಿನಲ್ಲಿ ನೆನೆಸ್ಕೊಂಡು ಕೂಡ್ಲೇನೆ ಆ ಒಂದು ಕಾರ್ಡ್ ನಿಮ್ಮ ಮನಸ್ಸಿಗೆ ಹತ್ರ ರೆಸೊನೇಟ್ ಆಗುತ್ತಲ್ಲ, ಆ ಒಂದು ಕಾರ್ಡ್ನ ನೀವು ಸೆಲೆಕ್ಟ್ ಮಾಡ್ಕೊಳ್ಬೇಕಾಗತ್ತೆ. ಹಾಗೆ ಯಾರೆಲ್ಲ ಫಸ್ಟ್ ಟೈಮ್ ನನ್ನ ವಿಡಿಯೋ ನೋಡ್ತಾ ಇದ್ರಿ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಯಾರಿಗೆಲ್ಲ ಇಂಡಿವಿಜುವಲ್ ಆಗಿ ಪರ್ಸನಲ್ ಟ್ಯಾರೋ ರೀಡಿಂಗ್ ಸೆಷನ್ ಬೇಕು ಅನ್ನೋದಾದ್ರೆ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರುವಂತಹ ನಂಬರ್ಗೆ ಕಾಲ್ ಮಾಡಿ ಮುಂಚಿತವಾಗಿ ಅಪಾಯಿಂಟ್ಮೆಂಟ್ ತಗೊಳ್ಳಿ. ಹಾಗೆ ಕ್ರಿಸ್ಟಲ್ಸ್ ವಿಚಾರದಲ್ಲಿ ಎಲ್ಲಿ ಸಿಗುತ್ತೆ, ಇಲ್ಲಿ ಸಿಗುತ್ತೆ, ನಮ್ಮ ಹತ್ರ ಸಿಗುತ್ತೆ, ಇಲ್ಲಿ ಮಾಡ್ಕೊಡ್ತೀವಿ ಅಂತ ಹೇಳಿದ್ದೀವಿ. ಕಾಂಟ್ಯಾಕ್ಟ್ ನಂಬರ್ ಕೂಡ ಅದೇ ಇರುತ್ತೆ, ಅದಕ್ಕೆ ಬೇರೆ ಬೇರೆ ಕಾಂಟ್ಯಾಕ್ಟ್ ನಂಬರ್ ಯಾಕೆ ಹಾಕಲಿ, ಅದೇ ನಂಬರಿಗೆ ಕಾಲ್ ಮಾಡಿ ಮುಂಚಿತವಾಗಿ ಅದನ್ನು ಕೂಡ ಬುಕ್ ಮಾಡ್ಕೊಳ್ಬೇಕಾಗತ್ತೆ. ಯಾರೆಲ್ಲ ಫಸ್ಟ್ ಕಾರ್ಡ್ ಸೆಲೆಕ್ಟ್ ಮಾಡ್ಕೊಂಡ್ರಿ ಅವರ ರೀಡಿಂಗ್ ನೋಡೋಣ. ನೀವು ಬೇಡ ಅಂತ ಬಿಟ್ಟು ಹೋದಂತಹ ವ್ಯಕ್ತಿ ಮರಳಿ ನಿಮ್ಮ ಲೈಫ್ಗೆ ಬರ್ತಾರ ಅನ್ನೋದೇ ಇವತ್ತಿನ ರೀಡಿಂಗ್ ಆಗಿರುತ್ತೆ. ಯಾರೆಲ್ಲ ಮೊದಲನೆಯ ಕಾರ್ಡ್, ಈ ಸ್ಟೋನ್ ಇರುವಂತಹ ಕಾರ್ಡ್ ಸೆಲೆಕ್ಟ್ ಮಾಡ್ಕೊಂಡ್ರಿ ಅವರ ರೀಡಿಂಗ್ ನೋಡೋಣ ಏನಾಗಿದೆ ಅಂತ ಹೇಳಿ. ನೀವು ಬೇಡ ಅಂತ ಹೇಳಿ ಬಿಟ್ಟೋದಂತಹ ವ್ಯಕ್ತಿ ಮರಳಿ ನಿಮ್ಮ ಜೀವನಕ್ಕೆ ಬರ್ತಾರ? ಅವರ ಸಿಚುವೇಶನ್ ಹೇಗಿದೆ, ನೀವು ಯಾವ ರೀತಿ ಇರಬೇಕಾಗತ್ತೆ, ಯಾವ ರೀತಿ ಟ್ಯಾರೋ ನಿಮಗೆ ಒಂದು ಸಂದೇಶ ಕೊಡ್ತಾ ಇದೆ ನೋಡೋಣ. ಓಕೆ, 2 ಆಫ್ ಸ್ವಾರ್ಡ್ಸ್ ಬರ್ತಾ ಇದೆ, ದಿ ಚಾರಿಯಟ್ ಬರ್ತಾ ಇದೆ, 8 ಆಫ್ ಕಪ್ಸ್ ಬರ್ತಾ ಇದೆ, ಓಕೆ, ಬ್ರೂಮ್ ಬರ್ತಾ ಇದೆ, 4 ಆಫ್ ಪೆಂಟಿಕಲ್ಸ್ ಬಂದಿದೆ, 6 ಆಫ್ ಕಪ್ಸ್ ಬರ್ತಾ ಇದೆ. ಓಕೆ, ಇಲ್ಲಿ ಆ ವ್ಯಕ್ತಿಯ ಮನಸ್ಥಿತಿ, ಆ ವ್ಯಕ್ತಿ ಎನರ್ಜಿ ನಾನೇನಾದರೂ ನೋಡೋದಕ್ಕೆ ಅಂತ ಹೋದರೆ ಒಂದಷ್ಟು ಬ್ಲೈಂಡ್ಲಿ ಆಗಿದ್ದಾರೆ. ಯಾವ ರೀತಿಯವರು ಈ ಸಂಬಂಧನ ತಗೊಂಡು ಹೋಗಬೇಕು ಅಥವಾ ನಿಮ್ಮ ಹತ್ರ ಬರ್ದೇ ಇರುವ ರೀತಿ ಆ ವ್ಯಕ್ತಿ ಒಂದಷ್ಟು ಬ್ಲ್ಯಾಂಕ್ ಆಗಿದ್ದಾರೆ ಅಂತಲೇ ತೋರಿಸ್ತಾ ಇದೆ. ಆ ವ್ಯಕ್ತಿಗೆ ನಿಮ್ಮ ನೆನಪು ಆಗತ್ತೆ, ಅಥವಾ ನಿಮ್ಮ ಜೊತೆ ತುಂಬ ದಿನ ಕಳೆದಿರುವಂಥದ್ದು, ಅವ್ರು ನಿಮಗೆ ಪ್ರಾಮಿಸ್ ಮಾಡಿದ್ದಂಥದ್ದು, ಇದೆಲ್ಲ ಆ ವ್ಯಕ್ತಿಯ ಮೈಂಡ್ನಲ್ಲಿ ನೆನಪು ಆಗ್ತಾನೇ ಇದೆ. ಬಟ್ ಆದರೆ ಅವ್ರಿಗೆ ನಿಮ್ಮ ಹತ್ರ ಬರೋದಕ್ಕೆ ಯಾವುದೇ ರೀತಿ ಇನ್ನೂ ಕನ್ಫರ್ಮ್, ಅಂದರೆ ಅವರ ಮೈಂಡ್ಗೆ ಅವ್ರಿನ್ನೂ ಸ್ಥಿರತೆ ತಗೊಂಡಿಲ್ಲ. ಬಂದರೆ ಏನಾಗತ್ತೆ, ಅಥವಾ ಇದನ್ನ ಮುಂದುವರ್ಸ್ಕೊಂಡು ಹೋದರೆ ಏನಾಗತ್ತೆ, ಸಾಕಷ್ಟು ಯೋಚನೆಗಳು ಈ ವ್ಯಕ್ತಿ ಮಾಡ್ತಾರೆ ಅಂತಲೇ ಇಲ್ಲಿ ತೋರಿಸ್ತಾ ಇದೆ. ಹಾಗೆ ಇಲ್ಲಿ ಯಾರೆಲ್ಲ ನೋಡ್ತಾ ಇದ್ದೀರಿ, ಆ ವ್ಯಕ್ತಿಗೆ ಈ ವಿಚಾರದಲ್ಲಿ ನೀವೆಷ್ಟು ನೊಂದಿದ್ದೀರೋ ಅದೇ ರೀತಿ ಈ ಪಾಸ್ಟಲ್ಲಿ ಆ ವ್ಯಕ್ತಿ ನೊಂದಿದ್ದಾರೆ, ಹೌದು. ಬಟ್ ಆದರೆ ಈ ವ್ಯಕ್ತಿ ಬರಬೇಕು ಅಂತ ಎಷ್ಟೋ ಬಾರಿ ಪ್ರಯತ್ನ ಪಟ್ಟಿದ್ದಾರೆ. ನಿಮ್ಮ ಹತ್ರ ನಾನು ಬರಬೇಕು, ನಿನ್ನ ಹತ್ರ ನಾನು ಮಾತಾಡಬೇಕು, ನನ್ನ ಮನಸ್ಸಿನ ವಿಚಾರಗಳನ್ನು ನಿನ್ನ ಹತ್ರ ಹೇಳ್ಕೊಳ್ಬೇಕು, ಈ ಟೈಮಲ್ಲಿ ನೀವಿದ್ರೆ ಚೆನ್ನಾಗಿರ್ತಿತ್ತು, ಈ ಟೈಮಲ್ಲಿ ಲಾಸ್ಟ್ ಇಯರ್ ಈ ರೀತಿ ಇದ್ವಿ, ಈ ರೀತಿ ಯೋಚನೆ ಮಾಡುವಂಥದ್ದು. ಪಟ್ಟ ಫೋನ್ ಮಾಡಿಬಿಡೋಣ, ಅಥವಾ ಮೆಸೇಜ್ ಕಳಿಸ್ಬಿಡೋಣ, ಅಥವಾ ಮಾತಾಡ್ಬಿಡೋಣ, ಈ ಹಿಂದೆ ನಡೆದಿರುವಂತಹ ಘಟನೆಗಳನ್ನು ಸ್ವಲ್ಪ ಹೊತ್ತು ತೆಗೆದಿಟ್ಟು ಮಾತಾಡ್ಬಿಡ್ಬಹುದಾ, ಈ ರೀತಿಯೆಲ್ಲ ಆ ವ್ಯಕ್ತಿಗೆ ಬಂದು ಬಿಡಬೇಕು ಅನ್ನುವ ರೀತಿ ಮನಸ್ಸಿದೆ. ಆದರೆ ಬರುವಂತಹ ಯಾವ ಧೈರ್ಯಗಳು ಇವರು ಮಾಡ್ತಾ ಇಲ್ಲ. ಓಕೆ, ಒಂದು ಸ್ಟ್ಯಾಂಡ್ ತಗೊಳ್ತಾ ಇಲ್ಲ ನಿಮ್ಮ ಲೈಫಲ್ಲಿ. ಈ ವ್ಯಕ್ತಿ ನಾನು ಯಾವ ರೀತಿ ಇರಬೇಕು, ನಾನು ಹೆಂಗೆ ನಡೆಸ್ಕೊಂಡು ಹೋಗಬೇಕು, ಬಂದರೂ ಕೂಡ ನಾನು ಯಾವ ರೀತಿ ಇರಬೇಕು, ಮನಸ್ಸಿನಲ್ಲಿ ಪ್ರೀತಿ ಎಲ್ಲ ಇದೆ, ಬಟ್ ತೋರಿಸ್ಕೊಳ್ತಾ ಇಲ್ಲ. ಈ ಹಿಂದೆ ನಡೆದಿರುವಂತಹ ಕೆಲವು ಘಟನೆಗಳು, ಕೆಲವು ವ್ಯಕ್ತಿಗಳು ಅವ್ರನ್ನ ಆ ರೀತಿ ಮ್ಯಾನುಪುಲೇಟ್ ಮಾಡಿದ್ದಾರೆ, ಮೈಂಡನ್ನು ಡೈವರ್ಟ್ ಮಾಡಿದ್ದಾರೆ.
ಈ ಸಂಬಂಧದಲ್ಲಿ ಹಾಗಿರಬಾರ್ದು ಹೀಗಿರಬಾರ್ದು, ಅಥವಾ ಬ್ರೈನ್ ವಾಶ್ ಮಾಡುವಂತಹ ಕೆಲಸ ಅವ್ರಿಗೆ ಎಲ್ಲಿವರೆಗೂ ತಗೊಂಡು ಹೋಗಿದೆ ಅಂತ ಹೇಳಿದ್ರೆ ಫುಲ್ ಕನ್ಫ್ಯೂಷನ್. ನೀವು ಬೇಡ ಅಂತ ಒಂದು ಡಿಸೈಡ್ ಮಾಡ್ಕೊಂಡಿದ್ದಾರೆ, ಹಾಗೆ ಬೇಕು ಅಂತ ಎಷ್ಟೋ ಬಾರಿ ಅನಿಸಿದ್ರು ಕೂಡ ಬರದೇ ಇರುವ ರೀತಿಯಷ್ಟು ಅಲ್ಲಿ ದೂರ ಹೋಗ್ತಾ ಇದ್ದಾರೆ. ಇನ್ನೊಂದು ಎಷ್ಟೋ ಬಾರಿ ನಿಮ್ಮ ಹತ್ರ ಬಂದು ಪ್ರಯತ್ನ ಪಡುವಂಥದ್ದು, ಅಥವಾ ನೀವೆಲ್ಲಿ ಕೈ ತಪ್ಪು ಹೋಗ್ತಿರೋ ಅಂತ ಎಷ್ಟೋ ಸಲ ಕೆಲವು ಭಯಗಳು ಬಂದಿದೆ, ಆದರೂ ಕೂಡ ಈ ವ್ಯಕ್ತಿಗೆ ಬರುವಂತಹ ಮನಸ್ಸು ಮಾಡಿಲ್ಲ. ಈ ವ್ಯಕ್ತಿ ನೀವು ಬೇಡ, ಈಗ ಸದ್ಯಕ್ಕೆ ನನಗೆ ಈ ಸಂಬಂಧ ಬೇಡ ಅಂತ ಹೇಳಿ ಹೊರ ನಡೀತಾ ಇದ್ದಾರೆ ಅಂತಾನೆ ತೋರಿಸ್ತಾ ಇದೆ. ಇಲ್ಲಿ ಎಷ್ಟು ಚೆನ್ನಾಗಿ ಕಾರ್ಡ್ಸ್ಗಳು ಬಂದಿದೆ ಅಂತ ಹೇಳಿದ್ರೆ, ಅವ್ರಿಗೆ ನೀವು ಅನ್ಕೊಳ್ತೀರಿ ಅವ್ರಿಗೆ ಫೀಲಿಂಗ್ಸೇ ಇಲ್ವಾ, ಅವ್ರಿಗೆ ಫೀಲೇ ಆಗಲ್ವಾ, ಅವ್ರಿಗೆ ನಮ್ಮ ನೆನಪೇ ಆಗಲ್ವಾ, ಮುಗೀತಾ ಲೈಫು, ಈ ರೀತಿ ಎಲ್ಲ ನಿಮ್ಮ ಮನಸ್ಸಿಗೆ ಅನಿಸಿದೆ. ಇಲ್ಲಿ 8 ಆಫ್ ಕಪ್ಸ್ ಬಂದಿರೋದ್ರಿಂದ ಅವರು ಕೆಲವೊಂದಷ್ಟು ಆಸೆ ಕನಸುಗಳನ್ನ ನಿಮ್ಮ ಜೊತೆ ನಿಮ್ಮ ಸಂಬಂಧದಲ್ಲಿ ಅವರು ಕಟ್ಟಿದ್ದಿದ್ದು ನಿಜಾನೇ. ನಿಮಗೆ ಮೋಸ ಮಾಡಬೇಕು ಅನ್ನುವ ರೀತಿಯಲ್ಲಿ ಯಾವುದೇ ರೀತಿ ಇಲ್ಲ, ಯಾವ ರೀತಿ ಆ ಥರ ಮೋಸ ಮಾಡುವಂತಹ ಇಂಟೆನ್ಷನ್ ಇಲ್ಲ. ಸಂದರ್ಭ ಅವ್ರನ್ನ ಆ ರೀತಿ ತಂದು ಕೊಟ್ಟಿದೆ ಅಂತ ಹೇಳ್ಬೋದು. ಇಲ್ಲಿ ನಿಮ್ಮಿಂದ ಸಾಕಷ್ಟು ಈ ವ್ಯಕ್ತಿ ಅಂತರ ಪಡ್ಕೊಳ್ಳುವಂಥದ್ದು, ನಿಮ್ಮ ಫೋನ್ಗೆ ಮೆಸೇಜ್ಗೆ ನೀವು ಇಲ್ಲಿ ಎಂತ ತಪ್ಪು ಮಾಡ್ತಾ ಇದ್ದೀರಾ ಅಂತ ಹೇಳಿದ್ರೆ, ಈ ಫೋನು ಬರುತ್ತೆ, ಇವ್ರು ಬ್ಯುಸಿ ಇರ್ಬೋದು, ಅಥವಾ ಇವ್ರು ಹಿಂಗಿರ್ಬೋದು, ಮತ್ತಿವತ್ತು ಮಾತಾಡ್ತಾರೆ, ಅವ್ರು ಕ್ಲಾರಿಟಿ ಕೊಟ್ಟಿದ್ದಾರೆ, ಈ ಸಂಬಂಧ ನನಗೆ ಬೇಡ, ನಾನು ದೂರ ಹೋಗ್ತಾ ಇದ್ದೀನಿ ಅನ್ನುವ ಕ್ಲಾರಿಟಿ ನಿಮ್ಗೆ ಕೊಟ್ಟಿದ್ದಾರೆ. ಬಟ್ ಆದರೂ ಆ ವಿಚಾರದಲ್ಲಿ ಕೆಲವೊಂದಷ್ಟು ಹೋಪ್ಸ್ಗಳನ್ನು ನೀವು ಇಟ್ಕೊಳ್ಳುವಂಥದ್ದು, ಈ ರೀತಿ ಮಾಡ್ತಾ ಇದ್ದೀರಿ. ನೀವು ಹೋಪ್ಸ್ ಇಟ್ಕೊಳ್ಳುವಂಥದ್ದು, ಕಾಲ್ ಮಾಡುವಂಥದ್ದು, ನೀವು ಎಷ್ಟು ಕಾಲ್ ಮೆಸೇಜ್ ಮಾಡ್ತಿದ್ದೀರಿ ಅವರು ಇನ್ನಷ್ಟು ಮತ್ತಷ್ಟು ದೂರ ಸರಿತಾನೇ ಇದ್ದಾರೆ. ಇಲ್ಲಿ ಎಮೋಷನ್ಸ್ ಇದೆ, ನಿಮ್ಮಿಬ್ಬರ ನಡುವೆ ಇದೆ. ಆ ಎಮೋಷನ್ಸ್ನೇ ಕಟ್ ಹಾಕಿ ಅವ್ರು ಮುಂದಕ್ಕೆ ಹೋಗ್ತಾ ಇದ್ದಾರೆ. ನೀವು ಎಷ್ಟೇ ಫೋನ್ ಮಾಡಿದ್ರು, ಎಷ್ಟೇ ಮಿಸ್ ಮಾಡ್ಕೊಂಡ್ರು, ನೀವು ಎಷ್ಟೇ ಪ್ರೆಸೆನ್ಸ್ ತೋರಿಸಿದ್ರು ಕೂಡ ಆ ವ್ಯಕ್ತಿ ನಿಮ್ಮಿಂದ ಇನ್ನೂ ದೂರ ಹೋಗ್ತಾ ಇದ್ದಾರೆ. ಇಲ್ಲಿ 4 ಆಫ್ ಪೆಂಟಿಕಲ್ಸ್ ಬರ್ತಾ ಇರೋದ್ರಿಂದ ಇವರು ಏನು ಮಾಡ್ತಾ ಇದ್ದಾರೆ ಅಂತ ಹೇಳಿದ್ರೆ, ಕೆಲವೊಂದು ವಿಷಯಗಳನ್ನು ಇವರು ಮನಸ್ಸಿನಲ್ಲಿ ಮುಚ್ಚಿಟ್ಕೊಂಡಿದ್ದಾರೆ. ಹಾಗೆ ಸಾಕಷ್ಟು ವಿಚಾರಗಳನ್ನು ಮುಚ್ಚಿಟ್ಟು ನಿಮ್ಮ ಹತ್ರ ಓಪನ್ ಅಪ್ ಆಗದೆ ಅವರು ಒಂದಷ್ಟು ಅವಾಯ್ಡ್ ಮಾಡಿಕೊಂಡು ನಿಮಗೆ ಬೇರೆ ಬೇರೆ ರೀಸನ್ಗಳನ್ನ ಹೇಳ್ಕೊಂಡು ಬೇರೆ ಬೇರೆ ಸುಳ್ಳಿನ ಕಥೆಗಳನ್ನು ಕಟ್ಕೊಂಡು ದೂರ ಹೋಗ್ತಾ ಇರುವಂಥದ್ದು. ಆ್ಯಕ್ಚುಲಾಗಿ ಈ ವ್ಯಕ್ತಿ ನಿಮ್ಮ ಜೊತೆ ಚೆನ್ನಾಗಿರುವಾಗಲೇ ಸಾಕಷ್ಟು ವಿಚಾರಗಳನ್ನು ಈ ವ್ಯಕ್ತಿ ಮುಚ್ಚಿಟ್ಟಿದ್ರು ಅಂತ ಹೇಳಿ ತೋರಿಸ್ತಾ ಇದೆ. ಇಲ್ಲಿ ರೂಮ್ ಬರ್ತಾ ಇರೋದ್ರಿಂದ ದಯವಿಟ್ಟು ನಿಮ್ಮ ಮನಸ್ಸಿನಿಂದ ನೀವು ಈ ವ್ಯಕ್ತಿಯನ್ನ ಸಂಪೂರ್ಣವಾಗಿ ತೆಗೆದು ಹಾಕಬೇಕಾಗತ್ತೆ. ರಾತ್ರಿ ಹಗಲು ಏನು ಯೋಚನೆ ಮಾಡ್ತಾ ಇದ್ದೀರಲ್ಲ, ಆ ಯೋಚನೆಗೆ ಒಂದಷ್ಟು ಫುಲ್ ಸ್ಟಾಪ್ ಇಡಿ. ನಿಮ್ಮನ್ನ ನೀವು ರೆಡಿಯಾಗಿ, ನೀವು ಎಷ್ಟು ಈ ವ್ಯಕ್ತಿ ವಿಚಾರದಿಂದ ನೀವೆಷ್ಟು ಮಾನಸಿಕವಾಗಿ ನೊಂದಿದ್ದೀರಿ, ಒಮ್ಮೆ ನೀವೇ ಕೂತ್ಕೊಂಡು ಯೋಚನೆ ಮಾಡಿ. ನೀವು ಎಷ್ಟು ಮಾನಸಿಕವಾಗಿ ನೊಂದಿದ್ದೀರಿ, ನಿಮ್ಗೆ ಎಷ್ಟು ತಲೆ ಕೆಡುತ್ತೆ, ನಿಮ್ಮ ಆರೋಗ್ಯದ ಬಗ್ಗೆ ನೀವು ಕೇರ್ ಮಾಡ್ಕೊಳ್ಳಲ್ಲ, ನಿಮ್ಮ ಹೇರ್ಸ್ ಬಗ್ಗೆ ಕೇರ್ ಮಾಡ್ಕೊಳ್ಳಲ್ಲ, ನಿಮ್ಮ ಡ್ರೆಸ್ ಸೆನ್ಸ್ ಬಗ್ಗೆ ಕೇರ್ ಇಲ್ಲ. ಈ ವ್ಯಕ್ತಿ ಬಿಟ್ಟು ಹೋಗಿರೋದೇ ಒಂದು ಮೈಂಡ್ ಸೆಟ್ ತಲೆಯಲ್ಲಿ ಇಟ್ಕೊಂಡಿದ್ರಿ. ದಯವಿಟ್ಟು ಅದನ್ನೆಲ್ಲ ತಲೆಯಿಂದ ಧೂಳು ತೆಗೆದ ಹಾಗೆ, ಮನೆಯಲ್ಲಿ ಹೆಂಗೆ ಧೂಳು ತೆಗೆದು ಹೊರಗಡೆ ಹಾಕ್ತೀವಿ ಅದೇ ರೀತಿ ನಿಮ್ಮ ಮನಸ್ಸಿನಿಂದನೂ ಕೆಟ್ಟ ಯೋಚನೆಗಳು, ಕೆಟ್ಟ ವಿಚಾರಗಳು, ಕೆಟ್ಟ ಅನುಮಾನಗಳು ತೆಗೆದು ಒಗಾಸಿ. ಹೌದು, ಆ ವ್ಯಕ್ತಿ ನಿಮ್ಮಿಂದ ದೂರ ಹೋಗೋದಕ್ಕೆ ಆ ವ್ಯಕ್ತಿ ಸಾಕಷ್ಟು ಅನುಮಾನಗಳು ನಿಮಗೆ ಆ ವ್ಯಕ್ತಿ ಮೇಲೆ ಇತ್ತು, ಸಾಕಷ್ಟು ವಿಚಾರಗಳು ಅವ್ರು ನಿಮ್ಮಿಂದ ಮುಚ್ಚಿಟ್ಟಿದ್ದು ಸರಿ. ನಿಮಗೆ ಕೆಲವೊಂದು ಯಾರು ಏನೇ ಹೇಳದೇ ಇದ್ರೂ ಕೂಡ ನಿಮ್ಮ ಗಟ್ಸ್ ಅನ್ನೋದು ಒಂದು ಹೇಳಿರುತ್ತೆ ನಿಮಗೆ, ಇವ್ರು ನಿಮ್ಗೆ ಮೋಸ ಮಾಡ್ತಾ ಇದ್ದಾರೆ, ಇವ್ರು ನಿಮ್ಗಲ್ಲ ಅನ್ನೋದು ನಿಮ್ಗೆ ಗಟ್ಸ್ ಹೇಳಿರುತ್ತೆ. ಸೊ ಅದೇ ರೀತಿ ನೀವು ತಲೆಯಿಂದ ಇದನ್ನು ತೆಗೆದು ಹಾಕಬೇಕಾಗತ್ತೆ ಅಂತ ಹೇಳ್ಬೋದು. ಇಲ್ಲಿ 6 ಆಫ್ ಕಪ್ಸ್ ಬಂದಿರೋದ್ರಿಂದ ಈ ವ್ಯಕ್ತಿ ಮರಳಿ ನಿಮ್ಮ ಲೈಫಿಗೆ ಬರ್ತಾರಾ ಅಂತ ನಾನು ಏನಾದರೂ ನೋಡೋದಕ್ಕೆ ಹೋದರೆ, ಖಂಡಿತವಾಗ್ಲೂ ಈ ವ್ಯಕ್ತಿ ನಿಮ್ಮ ಲೈಫಿಗೆ ಅವರಿಗೆ ಅರಿವಾಗಿ ಅವ್ರಿಗೆ ಒಂದು ದಿನ ಯಾವುದು ಸರಿ ಯಾವುದು ತಪ್ಪು ಅನ್ನುವ ಸರಿಯಾಗಿ ಬ್ಯಾಲೆನ್ಸ್ ಮಾಡಿಕೊಂಡು ಈ ವ್ಯಕ್ತಿ ಮತ್ತೆ ನಿಮ್ಮ ಹತ್ರ ಬಂದು ಕ್ಷಮಾಪಣೆ ಕೇಳುವಂಥದ್ದು, ಅಥವಾ ನಿಮ್ಮ ಹತ್ರ ನನಗೆ ಆ ಟೈಮಲ್ಲಿ ಆ ರೀತಿ ಇತ್ತು, ಈ ರೀತಿ ಇತ್ತು, ಸಂದರ್ಭ ನನ್ನನ್ನು ಮಾಡಿಬಿಡ್ತು, ಹೀಗೆ ಮಾಡಿಬಿಡ್ತು ಅನ್ನುವ ಲೆಕ್ಕಕ್ಕೆ ಈ ವ್ಯಕ್ತಿ ಒಂದಷ್ಟು ನಿಮಗೆ ಮೈಂಡ್ ಡೈವರ್ಟ್ ಮಾಡುವಂಥದ್ದು, ಈ ರೀತಿ ಎಲ್ಲ ಈ ವ್ಯಕ್ತಿ ಒಂದಷ್ಟು
ನಿಮ್ಮನ್ನು ಮೈಂಡ್ ಡೈವರ್ಟ್ ಮಾಡಿ ಮತ್ತೆ ನಿಮ್ಮ ಹತ್ರ ಬರ್ತಾರೆ ಅಂತ ಹೇಳಿ ತೋರಿಸ್ತಾ ಇದೆ. ಇದು ಯಾವಾಗ ಬರ್ತಾರೆ? ನೀವು ತಲೆಯಿಂದ ಈ ವ್ಯಕ್ತಿನ ಸಂಪೂರ್ಣವಾಗಿ ತೆಗೆದು ಒಗಾಸಿದಾಗ ಈ ವ್ಯಕ್ತಿ ಮರಳಿ ನಿಮ್ಮ ಹತ್ರ ಬರ್ತಾರೆ ಅಂತ ಹೇಳಿ ತೋರಿಸ್ತಾ ಇದೆ. ಈ ವ್ಯಕ್ತಿ ಬಂದು ನಿಮ್ಮನ್ನ ಮ್ಯಾನಿಪುಲೇಟ್ ಮಾಡುವಂತಹ ಸಾಧ್ಯತೆ ಹೆಚ್ಚಿದೆ ಅಂತಾನೆ ಹೇಳಬಹುದು. ಓಕೆ, ಸೊ ಇದು ಮೊದಲನೆಯ ಕಾರ್ಡ್. ಯಾರು ಸೆಲೆಕ್ಟ್ ಮಾಡ್ಕೊಂಡಿದ್ರಿ ಅವರ ರೀಡಿಂಗ್ ಇದಾಗಿತ್ತು. ಇಲ್ಲಿ ಆ ವ್ಯಕ್ತಿ ಬರ್ತಾರ ಅಂತ ಹೇಳಿ ನೋಡೋದಕ್ಕೆ ಹೋದ್ರೆ ಖಂಡಿತವಾಗ್ಲೂ ಈ ವ್ಯಕ್ತಿ ಬರ್ತಾರೆ. ಯಾವಾಗ ಅಂತ ಹೇಳಿದ್ರೆ ನೀವು ಈ ವ್ಯಕ್ತಿನ ತಲೆಯಿಂದ ತೆಗೆದು ಒಗಾಸಿದಾಗ, ಎಸೆದಾಗ ಈ ವ್ಯಕ್ತಿ ಬರ್ತಾರೆ ಅಂತಾನೆ ಹೇಳ್ಬೋದು. ಯಾರೆಲ್ಲ ಸೆಕೆಂಡ್ ಸ್ಟೋನ್, ಈ ಸ್ಟೋನ್ ಇರುವಂತಹ ಕಾರ್ಡ್ ಸೆಲೆಕ್ಟ್ ಮಾಡ್ಕೊಂಡ್ರಿ ಅವರ ರೀಡಿಂಗ್ ನೋಡೋಣ ಏನಾಗಿದೆ ಅಂತ ಹೇಳಿ. ನೀವು ಬೇಡ ಅಂತ ಹೇಳಿ ಬಿಟ್ಟೋದಂತಹ ವ್ಯಕ್ತಿ ಮರಳಿ ನಿಮ್ಮ ಜೀವನಕ್ಕೆ ಬರ್ತಾರಾ ಅನ್ನೋದೇ ಇವತ್ತಿನ ರೀಡಿಂಗ್ ಆಗಿರತ್ತೆ. ಆ ವ್ಯಕ್ತಿಯ ಹೆಸರನ್ನ 3 ಬಾರಿ ಹೇಳ್ತಾ ಈ ಒಂದು ರೀಡಿಂಗ್ನ ನೋಡಬೇಕಾಗತ್ತೆ. ಟ್ಯಾರೋ ನಿಮ್ಗೆ ಏನು ಸೊಲ್ಯೂಷನ್ ಕೊಡ್ತಾ ಇದೆ ಆ ಕ್ಲಾರಿಟಿಗೂ ಒಂದು ಕಾರ್ಡ್ನ ನಾನು ತಗೊಂಡಿದ್ದೀನಿ. ಓಕೆ, ಇಲ್ಲಿ ನೈಟ್ ಆಫ್ ವಾಂಡ್ಸ್ ಬರ್ತಿದೆ, 9 ಆಫ್ ಕಪ್ಸ್ ಬರ್ತಾ ಇದೆ, 3 ಆಫ್ ಪೆಂಟಿಕಲ್ಸ್ ಬರ್ತಾ ಇದೆ, 7 ಆಫ್ ಪೆಂಟಿಕಲ್ಸ್ ಬರ್ತಿದೆ, ನೈಟ್ ಆಫ್ ಓಕೆ 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 ಇಲ್ಲಿ ನೋಡಿ ಟ್ಯಾರೋ ಕೊಡ್ತಾ ಇರುವಂಥ ಕ್ಲಾರಿಟಿನೂ ಕೂಡ ನಾನು ಹೇಳಬೇಕಾಗತ್ತೆ. ಇಲ್ಲಿ ನೈಟ್ ಆಫ್ ವಾಂಡ್ಸ್ ಬಂದಿರೋದ್ರಿಂದ ಹೌದು, ಈ ಪಾಸ್ಟಲ್ಲಿ ನಿಮ್ಮಿಬ್ಬರ ಸಂಬಂಧ ತುಂಬಾ ಚೆನ್ನಾಗಿತ್ತು. ನೀವು ಅವ್ರ ಬಗ್ಗೆ ಕೇರ್ ಮಾಡುವಂಥದ್ದು, ಅವ್ರ ಕೆಲಸಗಳ ಬಗ್ಗೆ ನೀವು ಕಾಳಜಿ ತೋರಿಸಿದ್ದಂಥದ್ದು, ಅವ್ರ ಬಗ್ಗೆ ಅವ್ರಿಗೆ ಕೇರ್ ಕನ್ಸರ್ನ್ ತೋರಿಸಿದ್ದು ಎಲ್ಲನೂ ಕೂಡ ಆ ವ್ಯಕ್ತಿ ಮೈಂಡ್ನಲ್ಲಿ ಇದೆ. ಇಲ್ಲಿ 9 ಆಫ್ ಕಪ್ಸ್ ಬಂದಿರೋದ್ರಿಂದ ಆ ವ್ಯಕ್ತಿಗೆ ಈ ಸಂಬಂಧನ ಕಳ್ಕೊಳ್ಳೋದಕ್ಕೆ ಇಷ್ಟ ಇಲ್ಲ. ಬಟ್ ಈ ಸಂಬಂಧದಲ್ಲಿ ಎಷ್ಟರ ಮಟ್ಟಿಗೆ ನಿಮ್ಮನ್ನ ಕೇರ್ ಮಾಡಬೇಕು, ಕನ್ಸರ್ನ್ ಮಾಡಬೇಕು, ಹೀಗೆ ಕೊನೆವರೆಗೂ ಇದ್ದು ಬಿಡ್ತೀನಿ ಅನ್ನುವ ಲೆವೆಲ್ಗೆ ನಿಮ್ಮನ್ನ ಪೀಕ್ ಲೆವೆಲ್ಗೆ ತಗೊಂಡೋಗಿ ಬಿಟ್ಟು ಈ ವ್ಯಕ್ತಿ ಅಚಾನಕ್ಕಾಗಿ ಬದಲಾಗಿದ್ದಾರೆ. ಇಲ್ಲಿ 3 ಆಫ್ ಪೆಂಟಿಕಲ್ಸ್ ಬಂದಿರೋದ್ರಿಂದ ಯಾವುದೋ ಒಂದು ಅಚಾನಕ್ ಆದಂತಹ ವ್ಯಕ್ತಿ ಪ್ರವೇಶ ಆಗಿರ್ಬೋದು, ಅಚಾನಕ್ ಆಗಿರುವಂತಹ ಒಂದು ಪ್ರೊಫೈಲ್, ಹೊಸ ಪ್ರೊಫೈಲ್ ಅವರ ಲೈಫ್ಗೆ ಬಂದಿರುವಂಥದ್ದು ಈ ರೀತಿ ಆಗ್ತಾ ಇದೆ. ಇಲ್ಲಿ 3 ಆಫ್ ಪೆಂಟಿಕಲ್ಸ್ ಬಂದಿರೋದ್ರಿಂದ ನೀವಲ್ಲದೆ, ಈ ನಿಮ್ಮಿಬ್ಬರ ಸಂಬಂಧ ಅಲ್ಲದೆ ಈ ವ್ಯಕ್ತಿಯ ಮೈಂಡ್ನಲ್ಲಿ ಬೇರೆ ಒಬ್ಬ ವ್ಯಕ್ತಿಯ ಯೋಚನೆ ಕೂಡ ಬಂದಿದೆ. ಸೊ ಹಾಗಾಗಿ ಈ ಸಂಬಂಧದ ವಿಚಾರದಲ್ಲಿ ಈ ವ್ಯಕ್ತಿ ಒಂದಷ್ಟು ಕನ್ಫ್ಯೂಷನ್ ಆದರು. ಈ ವ್ಯಕ್ತಿ ಮತ್ತು ನೀವು ಇದ್ದಾಗ ನೀವು ತುಂಬಾನೇ ಕೇರ್ ತೋರಿಸ್ತಾ ಇದ್ರಿ, ನೀವು ತುಂಬಾನೇ ಪ್ರೀತಿ ಮಾಡ್ತಾ ಇದ್ರಿ, ಅವರು ಕೂಡ ನಿಮ್ಮನ್ನ ಅದೇ ರೀತಿಯಲ್ಲಿ ನೋಡ್ತಾ ಇದ್ರು. ಈ ರೀತಿ ಎಲ್ಲ ಆದಾಗ ಹೇಗೋ ಹೋಗ್ತಾ ಇತ್ತು, ಅಚಾನಕ್ ಆಗಿ ಈ ವ್ಯಕ್ತಿಯ ಲೈಫಲ್ಲಿ ಒಂದು ಪ್ರೊಫೈಲ್ ಎಂಟ್ರಿ ಆಗಿದೆ. ಆ ಪ್ರೊಫೈಲ್ ಎಂಟ್ರಿ ಆದ ಮೇಲೆ ನೀವಾ ಅನ್ನುವ ಕನ್ಫ್ಯೂಷನ್ ಶುರುವಾಗಿ ಈ ವ್ಯಕ್ತಿಗೆ ಎರಡನ್ನೂ ತಗೊಂಡು ಹೋಗ್ಬೇಕು, ಎರಡನ್ನೂ ಬ್ಯಾಲೆನ್ಸ್ ಮಾಡಬೇಕು ಅನ್ನುವ ರೀತಿ ಇತ್ತು. ಬಟ್ ಆದರೆ ಕೆಲವೊಂದು ಸಲ ಅದನ್ನ ತಗೊಂಡು ಹೋಗೋದಕ್ಕಾಗಲಿಲ್ಲ. ಹಾಗೆ ಕೆಲವೊಂದು ಸಲ ಇಂಥ ವಿಚಾರಗಳು ನೀವು ಕೂಡ ಸಹಿಸ್ಕೊಳ್ಳೋದಕ್ಕಾಗಲಿಲ್ಲ. ನೀವು ತುಂಬಾನೇ ಸ್ಟ್ರಿಕ್ಟ್ ಮಾಡ್ತಾ ಬಂದ್ರಿ, ಅಥವಾ ತುಂಬಾನೇ ಪ್ರಶ್ನೆಗಳನ್ನ ಕೇಳ್ತಾ ಬಂದ್ರಿ, ನೀವು ತುಂಬಾನೇ ಅವರ ಟೈಮ್ನ ನೀವು ಕೇಳೋದಕ್ಕೆ ಬಂದ್ರಿ. ಸೊ ಇಲ್ಲಿ ಆ ವ್ಯಕ್ತಿಗೆ ಏನಾಗ್ಬಿಡ್ತು, ಈ ಸಂಬಂಧ ನನಗೆ ಬೇಡ ಅನ್ನುವ ರೀತಿಯಲ್ಲಿದೆ. ಈ ವ್ಯಕ್ತಿ ಈಗಲೂ ಕೂಡ ಯಾವುದಾದ್ರೂ ಒಂದು ಮೂವೀಸ್ ಬಂದಾಗಲೋ, ಅಥವಾ ಯಾವುದಾದ್ರೂ ಒಂದು ಸಾಂಗ್ಸ್ ಕೇಳುವಾಗಲೋ, ಅಥವಾ ಯಾರನ್ನಾದ್ರೂ ನೋಡಿದಾಗಲೋ ನಿಮ್ಮನ್ನೇ ನೋಡಿದಂಥ ಫೀಲು, ಅಥವಾ ನಿಮ್ಮ ಜೊತೆ ಮಾತಾಡಿದಂಥ ಫೀಲು, ಈ ರೀತಿ ಎಲ್ಲ ಆಗಾಗ ಬರ್ತಾನೆ ಇರುತ್ತೆ. ಒಮ್ಮೆ ಕಾಲ್ ಮಾಡಿಬಿಡ್ಲಾ ನಿಮ್ಗೆ ಕಾಲ್ ಮಾಡ್ಲಾ, ಅಥವಾ ಮಾತಾಡಿಸ್ಲಾ, ಅಥವಾ ಮಾತಾಡಿದ್ರೆ ಇದು ಡ್ರ್ಯಾಗ್ ಆಗಿಬಿಡುತ್ತಾ, ಅಲ್ಲಿ ಏನೇ ಆದ್ರೂ ಕೂಡ ಇಲ್ಲಿ ಮೂರನೇ ವ್ಯಕ್ತಿ ಆ ವ್ಯಕ್ತಿಯನ್ನ ಹಿಡಿದು ಇಟ್ಕೊಂಡಿರುವ ರೀತಿಯಲ್ಲಿದೆ. ತುಂಬಾ ಡೀಪ್ ಇಶ್ಯೂಸ್ ಇದೆ. ಇಲ್ಲಿ ಟ್ರಯಾಂಗಲ್ ಲವ್ ಸ್ಟೋರಿನೂ ಕೂಡ ಅವರ ಮೈಂಡ್ನಲ್ಲಿ ನಡೀತಾ ಇದೆ. ನಂಗೆ ಯಾರು ಬೇಕು, ನೀವು ಬೇಕು, ನೀವಂದ್ರೆ ಇಷ್ಟ, ಬಟ್ ಆದರೆ ಥರ್ಡ್ ಪಾರ್ಟಿ ಬಿಟ್ಕೊಡೋದಕ್ಕೆ ಇವ್ರು ರೆಡಿ ಇಲ್ಲ. ಇನ್ನೊಂದು, ಆ ಥರ್ಡ್ ಪಾರ್ಟಿಗೆ ಇವರು ಫೇಕ್ ಪ್ರಾಮಿಸ್ ಆಗಿರ್ಬೋದು, ಅಥವಾ ಪ್ರಾಮಿಸ್ ಮಾಡಿರೋದ್ರಿಂದ ಅವರು ಇವ್ರನ್ನ ನಂಬಿರೋದ್ರಿಂದ, ಅವ್ರಿಗಿಂತ ಇವರು ಹಚ್ಕೊಂಡಿರೋದ್ರಿಂದ ಈ ವ್ಯಕ್ತಿ ಏನು ಮಾಡ್ತಾ ಇದ್ದಾರೆ, ಅವ್ರನ್ನ ಬಿಟ್ಟುಕೊಡೋದಕ್ಕೆ ರೆಡಿ ಇಲ್ಲ. ಆ ವ್ಯಕ್ತಿ ಥರ್ಡ್ ಪಾರ್ಟಿನೂ ಕೂಡ ಫುಲ್ಲಿ ಸ್ಟ್ರಿಕ್ಟ್ ಮಾಡಿದ್ದಾರೆ ಈ ವ್ಯಕ್ತಿಯನ್ನ. ಸೊ ಇಲ್ಲಿ ಥರ್ಡ್ ಪಾರ್ಟಿಯ ಮುಖ್ಯ ಪಾತ್ರ ನಡೀತಾ ಇರೋದ್ರಿಂದ ಯಾವುದೇ ಕಾರಣಕ್ಕೂ ಅವರು ಕನ್ಫ್ಯೂಷನ್ ಮೈಂಡಲ್ಲಿ ಇರ್ತಾರೆ ಹೊರತು ಸ್ಟ್ರಿಕ್ಟ್ ಆಗಿ ನನಗೆ ನೀನೇ ಬೇಕು ಅನ್ನುವ ಫೀಲ್ ಈ ವ್ಯಕ್ತಿಗೆ ಇಲ್ಲ ಅಂತಾನೆ ಹೇಳ್ಬೋದು.
ನೀನೇ ಬೇಕು ಅನ್ನುವ ಫೀಲ್ ಯಾವುದೇ ಕಾರಣಕ್ಕೂ ಇವ್ರಿಗೆ ಇಲ್ಲ. ನೆನಪು ಮಾಡ್ಕೊಳ್ತಾ ಇರೋದು ನಿಜ, ನಿಮ್ಮ ಜೊತೆ ಚೆನ್ನಾಗಿದ್ದಿದ್ದು ನಿಜ, ನಿಮ್ಮ ಜೊತೆ ಒಳ್ಳೆಯ ಸಮಯ ಕಳೆದಿದ್ದು ನಿಜ. ಮೂರನೇ ವ್ಯಕ್ತಿ ಇರೋದ್ರಿಂದ ನಿಮ್ಮ ಜೊತೆ ನಿಮ್ಮ ಹತ್ರಕ್ಕೆ ಮಾತಾಡದೇ ಇರುವಂಥದ್ದು, ನಿಮ್ಮನ್ನ ಕಾಂಟ್ಯಾಕ್ಟ್ ಮಾಡದೇ ಇರುವಂಥದ್ದು, ನಿಮಗೆ ಅಟ್ಲೀಸ್ಟ್ ಒಂದು ಮೆಸೇಜ್ ಹಾಕುವಂಥದ್ದು ಯಾವುದು ಕೂಡ ಈ ವ್ಯಕ್ತಿಗೆ ಮಾಡೋದಕ್ಕೆ ಆಗ್ತಾ ಇಲ್ಲ. ಈ ವ್ಯಕ್ತಿ ಮರಳಿ ನಿಮ್ಮ ಜೀವನಕ್ಕೆ ಬರ್ತಾರ ಅಂತ ನೋಡೋಕೆ ಹೋದರೆ ಈ ವ್ಯಕ್ತಿ ಸಿಚುವೇಶನ್ ಈ ರೀತಿ ಇದೆ. ಸೊ ಹಾಗಾಗಿ ಬರುವ ಯಾವ ಲಕ್ಷಣಗಳು ಸದ್ಯಕ್ಕೆ ಕಾಣ್ತಾ ಇಲ್ಲ. ಬರಬೇಕು ಅನ್ನುವ ಮೈಂಡ್ ಸೆಟ್ ಇದೆ, ನಿಮ್ಮನ್ನು ನೆನಪು ಮಾಡ್ಕೊಳ್ತಾ ಇದ್ದಾರೆ, ನಿಮ್ಮ ಫೋಟೋಸ್ ನೋಡುವಂಥದ್ದು, ನಿಮ್ಮ ಮೆಸೇಜ್ಗಳನ್ನು ನೋಡುವಂಥದ್ದು, ನಿಮ್ಮ ಪ್ರೊಫೈಲ್ನ ನಿಮಗೆ ಗೊತ್ತಿರದ ರೀತಿಯಲ್ಲಿ ಚೆಕ್ ಮಾಡುವಂಥದ್ದು ಎಲ್ಲನೂ ಕೂಡ ಮಾಡ್ತಾರೆ. ಬಟ್ ಆದರೆ ಹೊರದು ಬರೋದಕ್ಕೆ ಇಲ್ಲಿ ಮೂರನೇ ವ್ಯಕ್ತಿ ಏನಿದ್ದಾರೆ ಅವರು ಬಿಡ್ತಾ ಇಲ್ಲ. ನಿಮ್ಮ ಲೈಫಲ್ಲಿ ಯಾರಾದರೂ ಆಗಿರ್ಬೋದು, ಅವ್ರನ್ನ ನೀವು ಕಂಪೇರ್ ಮಾಡ್ಕೊಳ್ಳಿ. ಅವ್ರು ಯಾವುದೇ ಕಾರಣಕ್ಕೂ ನಿಮ್ಮ ಹತ್ರಕ್ಕೆ ಬರೋದಕ್ಕೆ ಬಿಡ್ತಾ ಇಲ್ಲ. ಅವ್ರಿಗೆ ಫುಲ್ಲು ಒಂದು ಸ್ಟ್ರಿಕ್ಟ್ ರೀತಿ ಫುಲ್ಲು ಅವ್ರನ್ನ ಹಿಡಿದಿಟ್ಟಿರುವ ರೀತಿ ಆ ವ್ಯಕ್ತಿ ಮಾಡಿಟ್ಟಿದ್ದಾರೆ ಅಂತಲೇ ತೋರಿಸ್ತಾ ಇದೆ. ಸೊ ಇದು ಸೆಕೆಂಡ್ ಕಾರ್ಡ್ ಯಾರು ಸೆಲೆಕ್ಟ್ ಮಾಡ್ಕೊಂಡಿದ್ರಿ ಅವರ ರೀಡಿಂಗ್ ಇದಾಗಿತ್ತು. ಹಾಗೆ ಥರ್ಡ್ ಕಾರ್ಡ್ ಯಾರೆಲ್ಲ ಈ ಸ್ಟೋನ್ ಇರುವಂತಹ ಕಾರ್ಡ್ ಸೆಲೆಕ್ಟ್ ಮಾಡ್ಕೊಂಡ್ರಿ ಅವರ ರೀಡಿಂಗ್ ನೋಡೋಣ ಏನಾಗಿದೆ ಅಂತ ಹೇಳಿ. ಯಾರೆಲ್ಲ ಥರ್ಡ್ ಸ್ಟೋನ್ ಇರುವಂತಹ ಕಾರ್ಡ್ ಸೆಲೆಕ್ಟ್ ಮಾಡ್ಕೊಂಡ್ರಿ, ನೀವು ಬೇಡ ಅಂತ ಹೇಳಿ ಬಿಟ್ಟೋದಂತಹ ವ್ಯಕ್ತಿ ಮರಳಿ ನಿಮ್ಮ ಲೈಫಿಗೆ ಬರ್ತಾರ? ಆ ವ್ಯಕ್ತಿಯ ಹೆಸರನ್ನ 3 ಬಾರಿ ಹೇಳ್ಕೊಂಡು ಈ ಒಂದು ರೀಡಿಂಗ್ನ ನೋಡಿ. ಒಂದು ಕ್ಲಾರಿಫೈಗೋಸ್ಕರ ಒಂದು ಮೆಸೇಜ್ನ ನಾನು ತಗೊಂಡಿರ್ತೀನಿ. 8 ಆಫ್ ವಾಂಡ್ಸ್ ಬರ್ತಿದೆ, 10 ಆಫ್ ಸ್ವಾರ್ಡ್ಸ್ ಬರ್ತಿದೆ, 7 ಆಫ್ ಕಪ್ಸ್ ಬರ್ತಾ ಇದೆ. ಓಕೆ ದಯವಿಟ್ಟು ಈ ಪ್ರೀತಿ ತುಂಬಾನೇ ಬೇಗ ನಿಮ್ಮನ್ನ ತುಂಬಾ ನಂಬಿಸಿದ್ದಂಥದ್ದು, ತುಂಬಾ ಹೀಗೆ ಇದ್ದು ಬಿಡ್ತೀನಿ ಅನ್ನುವ ರೀತಿಯಲ್ಲಿ ಇರುವಂಥದ್ದು ಫ್ಲರ್ಟ್ ರೀತಿ ಮಾಡಿದ್ದಾರೆ ಅಂತಾನೆ ನಿಮ್ಗೆ ಅನ್ಸಲ್ವಾ? ಇಲ್ಲಿ ಕಾರ್ಡ್ಸ್ಗಳನ್ನ ನೋಡಿ, ಒಂದಾದ್ರೂ ನನಗೆ ಈ ಹಿಂದೆ 2 ಕಾರ್ಡ್ ರೀಡಿಂಗ್ ಮಾಡಿದಾಗಲೂ ಯಾವ ಕಾರ್ಡು ಈ ರೀತಿ ವರ್ಸ್ಟ್ ಆಗಿ ಬರಲಿಲ್ಲ. ಓಕೆ, ಇಲ್ಲಿ ಮುಂಚಿತವಾಗಿ ಬೇಗ ನೀವಿಬ್ರು ಮಾತಾಡಿದ್ದಾಗಿರ್ಬೋದು, ನಿಮ್ಮ ಬೇಗ ಅವ್ರಿಗೆ ವಾಲಿದ್ದಾಗಿರಬಹುದು, ಅವ್ರು ಇದೇ ರೀತಿ ಇರ್ತಾರೆ ಅಂತ ಹೇಳಿ ನೀವು ಅನ್ಕೊಂಡಿದ್ದಾಗಿರಬಹುದು, ಅವರು ಕೂಡ ಮಾತಿನಲ್ಲಿ ನಿಮ್ಮನ್ನ ಮೋಡಿ ಮಾಡಿದಂಥದ್ದಾಗಿರಬಹುದು, ಬಣ್ಣದ ಮಾತಾಡಿ ನಿಮ್ಮನ್ನ ಅಟ್ಟಕ್ಕೇರಿಸಿದ್ದಂಥದ್ದಾಗಿರಬಹುದು, ಅಥವಾ ಹೀಗೇ ಇರ್ತೀನಿ ನಾನು, ಹೀಗೇ ಇದ್ದು ಬಿಡುತ್ತೆ ಲೈಫು ಅನ್ನುವ ಕಮಿಟ್ಮೆಂಟ್ ಕೊಟ್ಟಿದ್ದದ್ದು, ಈ ರೀತಿ ಎಲ್ಲ ಮಾಡ್ತಾ ಬಂದಿದ್ದಾರೆ ಅವರು. ಅವಾಗಿನೂ ಅದೇ ಮಾಡ್ತಾ ಬಂದಿದ್ದಾರೆ. ಸೊ ಅವರಿಂದ ಏನೋ ಒಂದು ಕೆಲಸ ಆಗ್ಬಿಡುತ್ತೆ ಅನ್ನುವ ಒಂದು ಫೀಲ್ ಕೂಡ ಇದೆ ನಿಮಗೆ. ಆದರೆ ಅವರು ನಿಮ್ಮ ಒಟ್ಟಿಗೆ ಇದ್ದಾಗಲೇ ಅವರು ನಿಮ್ಮ ಬೆನ್ನಿಗೆ ಚೂರಿ ಹಾಕುವಂತಹ ಕೆಲಸ ತುಂಬ ದೊಡ್ಡ ಮಟ್ಟಕ್ಕೆ ಕೊಟ್ಟಿದ್ದಾರೆ. ಈ ಡಿಪ್ರೆಷನ್ನಿಂದ ನೀವು ಎದ್ದು ಹೊರಗಡೆ ಬರೋದಕ್ಕೆ ಆಗಲ್ಲ. ಆ ಲೆವೆಲ್ಲಿಗೆ ಅಷ್ಟಷ್ಟು ನೆನಪುಗಳನ್ನು, ಅಷ್ಟಷ್ಟು ಇರಿಟೇಷನ್ನನ್ನು, ಅಷ್ಟು ನಿಮ್ಮನ್ನು ಅವಾಯ್ಡ್ನ ಮಾಡಿಟ್ಟಿದ್ದಾರೆ. ನೀವು ಡಿಪ್ರೆಷನ್ನಲ್ಲಿ ಏನಾದರೂ ಇದ್ದರೆ ಇನ್ನೂ ಡಿಪ್ರೆಷನ್ಗೆ ಹೋಗಬೇಕು, ಆ ಲೆವೆಲ್ಗೆ ಈ ವ್ಯಕ್ತಿ ನಿಮ್ಮ ಬೆನ್ನ ಹಿಂದೆ ಚೂರಿ ಹಾಕುವಂತಹ ಕೆಲಸಗಳನ್ನು ಮಾಡಿದ್ದಾರೆ. ಸಾಕಷ್ಟು ಕನ್ಫ್ಯೂಷನ್ ಮೈಂಡ್, ನಿಮ್ಮ ಮೈಂಡ್ ಇದೆಯಲ್ಲ, ಬರ್ತಾರೇನೋ ಅನ್ನುವ ಹೋಪ್ಸ್ ಇಟ್ಕೊಂಡಿದ್ದೀರಾ. ಸಡನ್ನಾಗಿ ಆ ವ್ಯಕ್ತಿ ನಿಮ್ಮ ಲೈಫಿಂದ ದೂರ ಆಗಿದ್ದಾರೆ. ಸಡನ್ನಾಗಿ ಆ ವ್ಯಕ್ತಿ ನೀವು ಬೇಡ ಅಂತ ಹೇಳಿ ಅಚಾನಕ್ ಚೇಂಜ್ ಆಗಿದ್ದಾರೆ ಅಂತಾನೆ ತೋರಿಸ್ತಾ ಇದೆ. ಇಲ್ಲಿ ಸಾಕಷ್ಟು ಒಂದಲ್ಲ ಎರಡಲ್ಲ ಸಾಕಷ್ಟು ವಿಚಾರಗಳು ಆ ವ್ಯಕ್ತಿಯಿಂದ ನೀವು ಪದೇ ಪದೇ ಅವಮಾನಗಳನ್ನ ಎದುರಿಸಿದ್ರಿ. ತುಂಬಾನೇ ಅವರು ನಿಮ್ಮನ್ನ ಅವಾಯ್ಡ್ ಮಾಡಿದಂಥದ್ದು, ಆ ರೀತಿಯೆಲ್ಲ ಒಂಥರ ಶೇಮ್ ರೀತಿ ನಿಮಗೆ ಆಗಿದೆ. ಆದರೂ ಕೂಡ ಆ ವ್ಯಕ್ತಿ ಬರ್ತಾರೇನೋ ಅನ್ನುವ ಹೋಪ್ ಇಟ್ಕೊಂಡಿದ್ರಿ. ಈ ವ್ಯಕ್ತಿ ಇದೇ ರೀತಿನಾ ಅಂತ ನೀವು ನೋಡೋಕೆ ಹೋದ್ರೆ, ಈ ವ್ಯಕ್ತಿ ಆ್ಯಕ್ಚುಲಾಗಿ ಇದು ಹೀಗೆ ನನ್ನ ಬಣ್ಣದ ಮಾತುಗಳನ್ನೇ ಕೇಳ್ತಾ ಹೋಗ್ತಾರೆ, ಅಥವಾ ಹೀಗೆ ಇರುತ್ತೆ, ಒಂದು ರೀತಿ ಅವರು ಸಮಯ ಸಾಧಕರು ಅಂತ. ನೀವು ಬೇಡ ಅಂದಾಗ ಅವರು ಯಾವ ರೀತಿ ಬೇಕಾದರೂ ಬದಲಾಗಿ ಅವರು ಅಲ್ಲಿಂದ ಹೊರಟೋಗ್ತಾರೆ. ಆ ರೀತಿ ಫಿಕಲ್ ಮೈಂಡ್ ಇರುವಂತಹ ವ್ಯಕ್ತಿ ಅವರು. ನಿಮಗೆ ಕಮಿಟ್ಮೆಂಟ್ ಕೊಟ್ಟ ಹಾಗೆ ಇರುವಂತಹ ವ್ಯಕ್ತಿಯಂತೂ ಅಲ್ವೇ ಅಲ್ಲ. ಈಗಂತೂ ಸಡನ್ ಆಗಿ ಆ ವ್ಯಕ್ತಿ ಚೇಂಜ್ ಆಗಿದ್ದಾರೆ. ಒಬ್ಬ ವ್ಯಕ್ತಿ ಹೀಗೇ ಇರ್ತಾರೆ ಅನ್ಕೊಂಡು ಹೋಗಿದ್ದೀರಲ್ಲ, ಆ ವ್ಯಕ್ತಿ ಸಡನ್ ಆಗಿ ಬದಲಾಗಿರುವಂಥದ್ದು, ಸಡನ್ ಆಗಿ ಆ ವ್ಯಕ್ತಿಯ ನಿಜ ಮುಖನ ನೀವು ಕಂಡಿಡ್ದಿದ್ದಂಥದ್ದು, ಸಡನ್ ಆಗಿ ಈ ಸಂಬಂಧದಲ್ಲಿ ಒಂದು ದೊಡ್ಡ ಬಿರುಕು ಕಂಡಿದ್ದಂಥದ್ದು, ಇದೆಲ್ಲ 1 ದಿನ 2 ದಿನದಿಂದ ಅಲ್ಲ, ಸಡನ್ ಆಗಿ ಬಂದಿರೋದಾಗಿದೆ. ಸೊ ಈಗಲೂ ಕೂಡ ಆ ವ್ಯಕ್ತಿಯ ಬಗ್ಗೆ ನೀವೇನಾದರೂ ಬರ್ತಾರೆ, ನನ್ನ ಜೊತೆ ಚೆನ್ನಾಗಿರ್ಬಹುದು, ಲೈಫ್ ಕೊಡ್ತಾರೆ ಅಂತ ಹೇಳಿ ನೀವೇನಾದ್ರು ಈಗಲೂ ಕೂಡ ಹೋಪ್ಸ್ ಇಟ್ಕೊಂಡ್ರೆ, ಬೇಡವೇ ಬೇಡ ಅಂತ ಬಿಟ್ಟು ಹೋದಂತಹ ವ್ಯಕ್ತಿ, ಬಣ್ಣದ ಮಾತಾಡಿದಂತಹ ವ್ಯಕ್ತಿ ಈಗಲೂ ಕೂಡ ಬಂದು ನನ್ನ ಜೊತೆ ಚೆನ್ನಾಗಿರ್ತಾರೆ ಅನ್ನೋ ಹೋಪ್ ಏನಾದ್ರು ಇಟ್ಕೊಂಡ್ರೆ
ನೀವು ಫೂಲ್ ಆಗೋದಂತೂ ಖಂಡಿತ. ಮೂರ್ಖರ ರೀತಿ ಯೋಚನೆ ಮಾಡ್ತೀರಿ ನೀವು. ಅಂದರೆ ಈ ವ್ಯಕ್ತಿ ಬಂದ ಮೇಲೆ ನನ್ನ ಲೈಫ್ ತುಂಬ ಚೆನ್ನಾಗಾಗತ್ತೆ, ಒಂದೊಂದು ಒಳ್ಳೊಳ್ಳೆ ಕನಸುಗಳನ್ನು ಆಸೆಗಳನ್ನು ನೀವೇ ನಿಮ್ಮ ಲೈಫಲ್ಲಿ ನೀವೇ ಇಟ್ಕೊಳ್ಳುವಂಥದ್ದು. ಈ ರೀತಿ ಎಲ್ಲ ಮಾಡಿಕೊಂಡು ನಿಮ್ಮ ಲೈಫ್ನ ನೀವೇ ಹಾಳು ಮಾಡ್ಕೊಳ್ತಾ ಇದ್ರಿ. ಸೊ ದಯವಿಟ್ಟು ಈ ವ್ಯಕ್ತಿ ಮರಳಿ ನಿಮ್ಮ ಜೀವನಕ್ಕೆ ಬರ್ತಾರೆ ಅನ್ನುವ ಹೋಪ್ನ ತಲೆಯಿಂದ ತೆಗೆದುಹಾಕಿ, ಅವರು ಮರಳಿ ನಿಮಗೆ ಏನಾದರೂ ಮಾತಾಡ್ಸೋದಕ್ಕೆ ಬಂದರೆ, ನಿಮ್ಮನ್ನು ಏನಾದರೂ ನಂಬಿಸೋದಕ್ಕೆ ಬಂದರೆ ದಯವಿಟ್ಟು ನಂಬೋದಕ್ಕೆ ಹೋಗಬೇಡಿ. ಮತ್ತೆ ನೀವು ಹಳ್ಳಕ್ಕೆ ಬೀಳ್ತೀರಾ. ಓಕೆ, ಅವರು ಸಡನ್ನಾಗಿ ಬದಲಾವಣೆ ಆಗಿದ್ದಾರೆ, ನೀವು ಅಳೋದಕ್ಕೋ ಕರೆಯೋದಕ್ಕೋ, ನೀವು ಡಿಪ್ರೆಷನ್ನಲ್ಲಿ ಇದ್ದೀರಾ ಅನ್ನೋದಕ್ಕೋ ಅವರು ನಿಮ್ಮ ಮನಸ್ಸಿಗೆ ಬೇಕಾದಂತಹ ಮಾತುಗಳನ್ನು ಹೇಳಿ ನಿಮ್ಮನ್ನ ಒಂದಷ್ಟು ದೂರ ತಳ್ತಾರೆ. ಆ ಮೂಮೆಂಟಿಗೆ ಇದ್ದಂತಹ ವ್ಯಕ್ತಿ ಚೇಂಜ್ ಆಗ್ತಾರೆ. ಸೊ ಈ ವ್ಯಕ್ತಿನ ಪದೇ ಪದೇ ನಂಬಿ ನೀವೇ ಯಾಮಾರಿ ಹೋಗುವಂತಹ ಒಂದು ಸಂದರ್ಭನ ದಯವಿಟ್ಟು ಕ್ರಿಯೇಟ್ ಮಾಡ್ಕೊಳ್ಬೇಡಿ. ಓಕೆ, ಸೊ ಇದು ಯಾರು ಥರ್ಡ್ ಕಾರ್ಡ್ ಯಾರು ಸೆಲೆಕ್ಟ್ ಮಾಡ್ಕೊಂಡ್ರಿ ಅವರ ರೀಡಿಂಗ್ ಇದಾಗಿತ್ತು. ಯಾರೆಲ್ಲ ಫಸ್ಟ್ ಟೈಮ್ ನನ್ನ ವಿಡಿಯೋ ನೋಡ್ತಾ ಇದ್ರಿ ದಯವಿಟ್ಟು ಫಾಲೋ ಮಾಡೋದನ್ನ, ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಯಾರಿಗೆಲ್ಲ ಇಂಡಿವಿಜುವಲ್ ಪರ್ಸನಲ್ ಟ್ಯಾರೋ ರೀಡಿಂಗ್ ಸೆಷನ್ ಬೇಕು ಅನ್ನೋದಾದ್ರೆ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರುವಂತಹ ನಂಬರ್ಗೆ ಕಾಲ್ ಮಾಡಿ ಮುಂಚಿತವಾಗಿ ಅಪಾಯಿಂಟ್ಮೆಂಟ್ ತಗೊಳ್ಳಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ.